ಮಾಡುವಾಗ ನಮ್ಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಹೇಳ್ಬೇಕಾಗುತ್ತೆ. ಅದನ್ನೇ ನಾನು ಹೇಳ್ತೀನಿ, ಏನಿಲ್ಲ. ಫಸ್ಟ್ ನಾವು ಇದು ಆಲಯ ಕಟ್ಟಬೇಕಂತ ಯೋಚನೆ ಮಾಡಿದಾಗನೇ ನಾವಿನ್ನೂ ಪ್ಲಾನ್ ಮಾಡಿದ್ದಿಲ್ಲ. ಆ ಸಂಬಂಧದಲ್ಲೇ ನಮ್ಮ ಎಸ್ತರ್ ಮೋಹನ್ ರಾಜ ಸಿಸ್ಟರ್ ಅವರು 2 ಲಕ್ಷ ರೂಪಾಯಿ ಕೊಟ್ಟು ಮುಂದೆ ಡೋರನ್ನ ಬೇರೆ ಮಾಡಿಸ್ಬಿಟ್ಟಿದ್ದಾರೆ. ನಾವು ಎಷ್ಟೊಂದು ಸಹಾಯ ಮಾಡ್ತಾ ಅಂತ ಸ್ವಲ್ಪ ನಾ ಇನ್ನೂ ಪ್ಲಾನ್ ಮಾಡೋ ಮುಂಚೆನೇ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಎಲ್ಲರೂ ಚಪ್ಪಲಿ ಹೊಡೆದ ಎಸ್ತರ್ ಮೋಹನ್ ರಾಜ ಸಿಸ್ಟರ್ಗೋಸ್ಕರ. ಆ ನಂತರ ನಾವು ಪ್ಲಾನ್ ಮಾಡಿದಾಗ ನಮ್ಮ ಆಯೋಗ ದೇವದಾನಂದ ಅವಾಗ ಇಂಜಿನಿಯರ್ ಯಾರು ಕಳಿಸ್ಬೇಕಂತ ಮಾತಾಡಿದಾಗ ಗಂಗಾವತಿಯಿಂದ ಚೇತನ್ ಎಂಬವರು ಒಳ್ಳೆ ಇಂಜಿನಿಯರ್, ಅವರು ಸಲಿಗೆ ಕೊಟ್ಟರು. ಈ ಥರ ಮಾಡಿದ 2 ಸಲ ಬಂದು ಜಿಟ್ಟು ಕೊಟ್ಟಾಗ ಅವರು ಸದಾ ಏನು ಫೀಸ್ ತಗೊಳ್ಳಾರ್ದ ಫ್ರೀನ ದೇವಾಲಯಕ್ಕೋಸ್ಕರ ಫ್ರೀ ಮಾಡಿದ ಕೇಸಿ ಅವರು ಸಹ ಫ್ರೀ ಮತ್ತು ದೇವದಾನ ಕಡೆಯಿಂದ ಅವ್ರನ್ನ ಫ್ರೀ ಮಾಡಿದ್ದಾರೆ. ಆ ನಂತರ ನಾವು ಕಟ್ಟಬೇಕಂತ ಯಾರು ವಿಚಾರ ಮಾಡಿದಾಗ ಎಲ್ಲ ಕಮಿಟಿ ಡಿಸೈಡ್ ಮಾಡಿದಾಗ ಬೆಂಜಮಿನ್ ಇಂಜಿನಿಯರ್ಸ್ ಬಿಲ್ಡರ್ಸ್ ಅವ್ರನ್ನ ಕರ್ಸೋಣ ಅಂತ ಅವ್ರನ್ನ ಕರ್ಸಿದ್ದೀವಿ. ಬೆಂಜಮಿನ್ ಅವ್ರನ್ನೇ ಅವ್ರು ಬಂದು ಮಾತಾಡೋ ಟೈಮ್ನಾಗ ಸರಿ ಎಷ್ಟು ತಗೋತೀರಿ ಅಂತ ಕೇಳಿದಾಗ ಅವರು ಫಸ್ಟ್ ಮಾತಾಡಿದಾಗ ಸರ್ ಈಗ ಬಂದು 10 ಫೀಟಿಗೆ ಒಂದು ರೇಟ್ ಇದೆ, 10 ಫೀಟ್ ಮೇಲೆ ಒಂದು ರೇಟ್ ಇದೆ. ಆದರೆ ನಾನು ಎಲ್ಲರ ಕಡೆಯಿಂದ ಒಂದು ಫೀಟಿಗೆ 180 ರೂಪಾಯಿ 80 ತನ ಇದೆ, 160ಕ್ಕೂ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಏನು ಉತ್ತರ ಕೊಡಲಿಲ್ಲ ಅಂತ. ಮತ್ತು ಅವರೇ ಏನಾದರೂ 150 ರೂಪಾಯಿ ಕೊಟ್ಟು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ನಾವು ಅಗ್ರಿಯಲಾಗಿ ಸೈನ್ ಮಾಡೋವಾಗ ಅವರು ಕಣ್ಣಲ್ಲಿ ನೀರು ಬಂತು. ನಮ್ಮ ಅಯ್ಯನವರಿಗೆ ದೇವದಾನ ನಮ್ಗೆ ಯಾಕೆ ಅವ್ರು ಅಂತ ಇದ್ದಾರೆ ಅಂತ ಕರೆದು ದೇವದಾನ ಇದ್ರು, ಯಾಕೆ ಬೆಂಜಮಿನ್ ಅಂತ ಇದ್ರು. ಅಯ್ಯ ನಾವು ಏನು ಅಂದಿರಲ್ಲ ಅವರಿಗೆ. ಆಮೇಲೆ ಹೊರಗೋಗಿ ಬಂದು ಸರ್ ಯಾಕೆ ಅಂತಾರೆ ಏನಂದ್ರೆ, ಇಲ್ಲ ಈ ದೇವಾಲಯ ಕೆಲಸ ಮಾಡೋಕೆ ನಮ್ಗೆ ಭಾಳಷ್ಟು ಒಳ್ಳೇದಾಗಿದೆ, ಅದಕ್ಕೆ ನಾನು 140 ರೂಪಾಯಿಗೆ ಸ್ಕ್ವೈರ್ ಫೀಟ್ನಲ್ಲಿ ಮಾಡ್ತಂತ ಸೋತಿರ್ಬೇಕು. ಅವ್ರ ಸೊಸೆಗೆ ಚಪ್ಪಳೆ ಹೊಡೆಯೋಣ 140 ರೂಪಾಯಿಗೆ ಒಂದೇ ಸಲ ಮಾಡಿದ್ದಾರೆ. ಮತ್ತು ಆಮೇಲೆ ನಾವು ಪರ್ಚೇಸಿಂಗ್ ಮಾಡಕ್ಕೆ ಹೋಗುವಾಗ ಕಂಕರ್ ವಸ್ತು ಇದು ಮಾಡೋ ಟೈಮ್ನಾಗ ಬೆಲ್ಲರ ಕಡೆಗೆ ಮಾತಾಡಿದಾಗ ಕಂಕರ್ನವರು 180 ರೂಪಾಯಿ ಆಯ್ತು ಸರ್. ಸಾರಿ 240 ರೂಪಾಯಿ. ಆಮೇಲೆ ಇದು ಬೆಂಚಿದು 40 ರೂಪಾಯಿಗೆ ಮಾಡಿದ್ದಾರೆ. ಆಮೇಲೆ ಕಂಕರ್ ಸ್ಯಾಂಡ್ ಕಂಕರದವನು 40 ರೂಪಾಯಿ ಕಡಿಮೆ ಮಾಡಿದ್ದಾನೆ. ಮತ್ತೆ ಉಸ್ಕುನವನು ಒಂದು ಲಾರಿಗೆ 2,500 ರೂಪಾಯಿ ಕಡಿಮೆ ಮಾಡಿದ್ದಾನೆ. ಆ ನಂತರ ರೇಳಿನವ ಸರ್ ನಿಮ್ಮ ಚರ್ಚದ ಅಭಿವೃದ್ಧಿ ಭಾಳ ಹೊಡ್ತೇನೆ ಅವನ ಹತ್ರ ಬರತ್ತು, ನನಗೆ ಕೂಲಿ ಮತ್ತು ರೇಳಿಗೆ ರಾಡ್ಗೆ ಅಷ್ಟು ಚಾರ್ಜ್ ಕೊಡ್ರ ಅಂತ ನಾವು ಓದ್ಕೊಂಡಾನೆ. ಅವನಿಗೇನು ಸ್ವಲ್ಪ ಚಪ್ಪಳೆ ಹೊಡೋಣ. ಮತ್ತು ಸಿಮೆಂಟ್ ನಾವು ಈ ಮಾರ್ಕೆಟ್ ರೇಟಿಗೆ ಒಂದು ಚೀಲದ ಮೇಲೆ ಸುಮಾರು 25,000-30,000 ರೂಪಾಯಿ ತನಕ ಕಡಿಮೆ ಮಾಡಿದ್ದಾನೆ. ಸಂಗಮೇಶ್ವರ ಲಿಂಗ್ಸ್ಕೂಲ್ ಅವರು ಇಲ್ಲೇ ಅನ್ಲೋಡಿಂಗ್ ಕೊಟ್ಟಿದ್ದಾರೆ. ಅವರು ನಮ್ಗೆ ಭಾಳ ಸಹಾಯ ಮಾಡಿದ್ದಾರೆ. ಮತ್ತು ಜೈನ್ ಮೆಟ್ರೋಲ್ ನಾವು ಕೇಳಿದ ಸಾಮಾನು ಅವ್ರನ್ನ ಭಾಳ ಸಹಾಯ ಮಾಡಿದ್ದಾರೆ ಕಡಿಮೆ ರೇಟಲ್ಲಿ. ಅದ್ರ ನಂತರ ನಾವು ಮಾಡುವಾಗ ಬ್ಯಾಕ್ಗ್ರೌಂಡ್ ಮಾಡಬೇಕಾದ್ರೆ POP ಮಾಡೋಣ ಅಂತ ಅಲೆಕ್ಸಾಂಡರ್ ರಾಷ್ಟ್ರ ಕುಟುಂಬದವರು ಸುಮಾರು 27,000 ರೂಪಾಯಿ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಮಾಡಬೇಕಂತ. ಅವ್ರಿಗೂ ನಾವು ನಡೆಸ್ಕೊತೀವಿ. ಆ ನಂತರ ಇದು ಫುಡ್ ಫಿಟ್ ಹೊಸದಾಗಿ ಮಾಡಬೇಕಾದ್ರೆ ಅರುಣ್ ಜಾರ್ಜ್ ಅವ್ರು ಸುಮಾರು 65,000 ರೂಪಾಯಿ ಕೊಟ್ಟಿದ್ದಾರೆ. ಇದು ಹೊಸದಾಗಿ ಮಾಡಿದ್ದೀವಿ ಫುಡ್ ಫಿಟ್, ಅವ್ರನ್ನ ನಡೆಸ್ಕೊತೀವಿ. ಮತ್ತು ಆ ನಂತರ ನಾನು ನೀವೆಲ್ಲರಿಗೂ ಕೇಳ್ತಾ ಇದ್ದೀರಿ ನೀವೇನು ಮಾಡ್ತಂದ್ರೆ ನನ್ನ ಹೆಸರು ಹೇಳಬಾರ್ರಿ, ಆದ್ರೆ ನಾನು ಒಂದು ತಿಂಗಳ ಸಂಬಳ ದೇವದಾನ ಏನಾಗೋದು ಒಂದು ತಿಂಗಳ ಸಂಬಳವನ್ನು ನನಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ನೆನೆಸ್ಕೊಳ್ತೀನಿ. ಅದು ಮಾತ್ರದಿಲ್ಲದ ಇದು ನಾವು ಫುಡ್ ಕ್ಲಾಸ್ ಮಾಡುವ ಟೈಮ್ನಾಗೆ ಅದು ನಾವು ಅದನ್ನೇ ಪಾಲಿಸಿ ಮಾಡಿ ಮಾಡಬೇಕಂತ ಉದ್ದೇಶ ಮಾಡ್ತಾ ಇದ್ದಾಗ ಅದು ಎಲ್ಲ ಮುರಿದೋಗಿತ್ತು. ಅವಾಗ ಅದನ್ನು ಬೇರೆ ಮಾಡೋ ಪ್ಲೇಸ್ ನಾವು ಬರೀ ವುಡ್ನಾಗ ಮಾಡಿ ಬೇರೆ ನಾರ್ಮಲ್ ವುಡ್ನಾಗ ಮಾಡಿ ತಂದಿದ್ದೀವಿ. ಅವತ್ತು ಚರ್ಚ್ನಾಗ ನಿಮ್ಗೇನೋ ಒಂದು ನನಗೆ ಬಂತು, ನಾ ಹೇಳಿದ ಈ ಥರ ಫುಡ್ ಕ್ಲಾಸ್ ಎಲ್ಲ ಹೋಗಿದ್ದಾರೆ, ಹೊಸದು ಮಾಡಬೇಕು ವುಡ್ನಾಗ ಮಾಡ್ಬೇಕಂತ ಅನೌನ್ಸ್ ಮಾಡಿರಿ, ಯಾರನ್ನ ಕೊಡೋರು ದೇನಿಗೆ ಕೊಡ್ತಾರೆ ಅಂತ ಹೇಳಿದಾಗ ಅನೌನ್ಸ್ ಮಾಡ್ಬೇಕು. 2 ದಿವಸಕ್ಕೆ ಕುಟುಂಬದವ್ರು ಬಂದು ಅದು ಎಷ್ಟೊಂದು ಖರ್ಚಾಗಲಿ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿ ಸುಮಾರು ಇಷ್ಟೊಂದು 45,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಕ್ಲಾಸ್ ಮತ್ತು ಎಲ್ಲ ಡಿಸೈನರ್ ಎಲ್ಲ ಮಾಡಿ ನೋವರ್ ಕುಟುಂಬ. ಅದು ಮಾತ್ರ ಬೋರ್ಡ್ ನಮ್ಗೆ ಬೈಬಲ್ ಟ್ರೇಡಿಂಗ್ ಆಗಲಿ ಕಾಣಿಗೆ ರಾಘವನಾಡಕ ಬೋರ್ಡ್ ಬೇಕಾಗಿ ಬಂದಾಗ ಯಾಕಂದ್ರೆ ಅನೌನ್ಸ್ ಅಯ್ಯೋರು ಮಾಡ್ತಾರೆ ಸ್ವಲ್ಪ ಮರ್ತಿಬದ ಕೇಳ್ತಾರೆ ಯಾವುದು ಬಾಕಿ ಅಂತ. ಅದಕ್ಕೆ ಬೋರ್ಡ್ ಸಹ ಕಾಣಿಗೆ ಕೊಟ್ಟಿದ್ದಾರೆ. ನೋವ ಕುಟುಂಬದವ್ರ ಬೋರ್ಡ್ ಮತ್ತೆ ಇದು ಫುಟ್ಫಿಟ್ ಎಲ್ಲ ಕಾಣಿಗೆ ಅವರಿಗೆ ಕೊಟ್ಟಿದ್ದಾರೆ. ಅವರಿಗೂ ನಾವು ನೋವು ಕುಟುಂಬ ಚಪ್ಪಾಳೆ ಹೊಡೆಯೋಣ. ಅದು ಮಾತ್ರ ಟೈಮ್ ನಮ್ಮ ಚರ್ಚಿಗೆ ಅದನ್ನು ನಡೆಸೋದ್ರೆ ಟೈಮ್ ಬೇಕಾಗಿತ್ತು. ಅದು ವಾಚನ್ನು ಕೋಗಲೂರು ಕುಟುಂಬದವರು 2 ವಾಚನ್ನು ಕೊಟ್ಟಿದ್ದಾರೆ. ಅದನ್ನು ಇವತ್ತು ಪ್ರಸಿದ್ಧ ಮಾಡಿದ್ದೀವಿ. ಇದೆಲ್ಲರಿಗೋಸ್ಕರ ನೀವೆಲ್ಲ
ನೀವು ನಿಮ್ಮ ಪ್ರೇಯರು, ನಿಮ್ಮ ಆರಾಧನೆ, ಆಮೇಲೆ ಇನ್ನೊಂದು ಏನಂದ್ರೆ ಆಮೇಲೆ ಇನ್ನೊಂದು ಏನು ದೊಡ್ಡ ವಿಷಯ ಅಂದರೆ ನಮ್ಗೆ ಏನಂದ್ರೆ ನಾವು ಎಲ್ಲ ಚೇಂಜ್ ಮಾಡ್ಬೇಕಂತ ಹೇಳಿದಾಗ ನಾವು ಫಸ್ಟ್ ಅನೌನ್ಸ್ ಮಾಡಿದ್ರು ಅವತ್ತು ಮಿಕ್ಸರ್ ಹೋಗಿದೆ, ಕೀಬೋರ್ಡ್ ಹೋಗಿದೆ ಅಂತ ಅನೌನ್ಸ್ ಮಾಡಿದ್ವಿ. ಅವು ಮಾಡಿದಾಗ ಸುನೀಲ್ ಮತ್ತು ರತ್ನವೇರಿ ಕುಟುಂಬದವರು ಸರ್ ಪೂರ ಸೆಟ್ಟೇ ನಾವೇ ಕೊಡ್ತೀವಿ, ಅದು ಎಷ್ಟೆಲ್ಲ ಖರ್ಚಾಗಲಿ ಪರವಾಗಿಲ್ಲ ನಾವು ಕೊಡ್ತೀವಿ ಅಂತ ಹೇಳಿ ಸುಮಾರು 3 ಲಕ್ಷ ಖರ್ಚಾಗಿದೆ. ತಂದಿದ್ದರಿಂದ ನಾವು ಅದು ಯೂಸ್ ಮಾಡಿಲ್ಲ. ಅವ್ರ ಕುಟುಂಬದವರಿಗೆ ಸುನೀಲ್ ಮತ್ತು ಸುನೀಲ್ ಸ್ವಲ್ಪ ಕೇಳ್ಕೊಳ್ತೇನೆ ಪ್ಲೀಸ್. ಸುನೀಲ್ ಮತ್ತು ಮೇರಿ ರತ್ನಮರಿ ಇವ್ರ ಕುಟುಂಬದವರು ಸುಮಾರು ಇವರಿಗೂ ನಾವು ಸನ್ಮಾನ ಮಾಡಬೇಕಾಗಿತ್ತು. ನಮ್ಮ ಕಮಿಟಿಯಿಂದ ಸರಿಯಾಗಿ ನಾವು ಮಾಡಿಲ್ಲ, ತಪ್ಪು ತೆಗೆದುಬಿಟ್ಟು. ಆಮೇಲೆ ಇನ್ನೊಂದು ಅಂದ್ರೆ ನಾವು ಯಾರಿಗೆ ಥ್ಯಾಂಕ್ ಯು ಸುನೀಲ್, ಥ್ಯಾಂಕ್ ಯು, ಸನ್ಮಾನ ಮಾಡಬೇಕಾಗಿತ್ತು. ಇನ್ನೊಂದು ಏನಂದ್ರೆ ನಾವು ಯಾರ ಹತ್ರ ಕಾಣಿಕೆ ತೆನೆ ಕೊಡೋದು ಹೋಗಿಲ್ಲ, ಒಬ್ಬರ ಹತ್ರನೇ ನಾವು ಹೋಗಿದ್ದು. ಯಾರಂದ್ರೆ ನಮ್ಮ ವಿಘ್ನೇಶ್ ಗೌಡ ಅಣ್ಣವ್ರ ಹತ್ರ ಹೋಗಿದ್ವಿ. ಅಣ್ಣತ್ರ ಹೋದಾಗ ಅಣ್ಣವ್ರ ಸಂತೋಷದಿಂದ ವೆಲ್ಕಮ್ ಮಾಡ್ಕೊಂಡು ಈ ಚರ್ಚ್ಗಳಲ್ಲಿ ಎಷ್ಟು ಪೈಪ್ ಬಂದದ, ಎಷ್ಟು ವೈರ್ಸ್ ಬಂದದ, ಇದೆಲ್ಲ ಸ್ವಿಚ್ ಬೋರ್ಡ್ಸ್, ಸ್ವಿಚಿಸ್ ಮತ್ತೆ 12 ಫ್ಯಾನ್ ಇವೆಲ್ಲ ತೆನಿಗಾಗಿ ಕೊಡ್ಸಂತ ಸ್ವಲ್ಪ ಕೊಟ್ಟು ಅಡ್ವಾನ್ಸ್ ತಂದು ಕೊಟ್ಬಿಟ್ರು ಆ ತಿಂಗಳಿಂದ. ಅಣ್ಣ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ನಾವು ಯಾರನ್ನ ಮತ್ತೆ ಹೋಗಿ ನಾವು ಚರ್ಚ್ ಒಳಗೆ ಡೊನೇಷನ್ ಕೊಡೋದು ಹೇಳಿದ ವಿಘ್ನೇಶ್ ಅಣ್ಣನವರಿಗೆ ಅವರೆಲ್ಲ ಸಂತೋಷ ಹೊಂದ್ಕೊಂಡು ನಮ್ಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ. ಯಾಕೆ ಹೇಳ್ತಂದ್ರೆ ಈ ಸಮಯದಲ್ಲಿ ನಮ್ಗೆ ನಷ್ಟಬೇಕು, ನಮ್ಗೆಲ್ಲ ಆದಾಯ ಕೊಟ್ಟಿದ್ದಾರೆ. ಮತ್ತೆ ಲೋಕಲ್ನಲ್ಲಿ ಕೂಡ ಬಹಳ ಜನ ನಮ್ಗೆ ಇನ್ನೊಂದು ರಾಗಿ ಈ ಮೆಟೀರಿಯಲ್ ಎಲ್ಲ ತಗೊಂಡು ಹೋದ್ರೆ ಯಾವಾಗ ದುಡ್ಡು ಕೊಡೋದ್ರಿಂದ ಒಂದು ಪೈಸಾ ಕೊಟ್ಟಿಲ್ಲ ನಾವು. ಈ ಎಲ್ಲ ರಾಗಿ ಅದೇ ನಮ್ಮ ಅಟ್ಟಿ ಅವರು ಕೊಟ್ಟಿದ್ದಾರೆ, ಸೈದಾರ್, ಇನ್ನ ನಾವು ಪೇಮೆಂಟೇ ಮಾಡಿಲ್ಲ. ಇಷ್ಟು ಜನ ಯಾವಾಗ ಕೊಡ್ರಿ ಅಂತ ಹೇಳಿದ್ರೆ ಅವ್ರಿಗೂ ನಾವು ಅನಿಸ್ಬೇಕಾಗತ್ತೆ. ಅದೇ ತರ ರಾಡ್ ತಂದವ್ರನ್ನು ಬಹಳ ಕಡಿಮೆ ರೇಟಲ್ಲಿ ಕೊಟ್ಟಿದ್ದಾನೆ. ಮತ್ತೆ ಇಲ್ಲಿ ನಾವು ಹಾರ್ಡ್ವೇರ್ ತಗೊಳ್ಳೋಗ ಅವ್ರನ್ನು ಬಹಳ ಕಡಿಮೆ ರೇಟ್ ಕೊಟ್ಟಿದ್ದಾರೆ. ಮತ್ತೆ ಚಂದ್ರು ಅವನು ನಾವು ಒಳ್ಳೆ ಕಟ್ಟಡ ಮಾಡಿಕೊಡ್ತಾನೆ. ಮತ್ತೆ ಮೂರ್ತಿ ಆದ್ರೆ ಸನ್ಮಾನ ಮಾಡಿದ್ವಿ, ಇದನ್ನು ಸಂತೋಷದಿಂದ ಮಾಡಿಕೊಟ್ಟಿದ್ದಾರೆ, ಅವ್ರನ್ನ ನೆನೆಸ್ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ನಮ್ಮ ದಯ ಮಾಡಿದರೆ, ನೀವೆಲ್ಲರೂ ಸಭಾ ಪಾಲಕರ ಸಮಿತಿಯವರು ಸಪೋರ್ಟ್ ಮಾಡಿದ್ದಾರೆ, ಹೊರಗಡೆ ಸಪೋರ್ಟ್ ಮಾಡಿ, ಹಿರಿಯವರನ್ನು ಸಲಿಗೆ ಕೊಟ್ಟಿದ್ದಾರೆ. ಎಲ್ಲರಿಗೆ ನನ್ನ ಮಾತಿಂದ ನಾವು ಕನ್ನಡ ಹೇಳ್ತೀನಿ, ಜಾಸ್ತಿ ಟೈಮ್ ಆಗಿದೆ ತಗೊಳ್ಳೋದಿಲ್ಲ. ನನಗೆ ಇಷ್ಟೊಂದು ಅವಕಾಶ ಕೊಟ್ಟರೆ ಇದನ್ನೆಲ್ಲ ದೇವದನ್ನ ನಾವು ನೆನೆಸ್ಬೇಕಾಗುತ್ತೆ. ಯಾಕಂದ್ರೆ ಅವರನ್ನು ನಮ್ಮ ಈ ಕಟ್ಟಡ ಕಟ್ಟುವಾಗ ಅವರೇ ಇದ್ದರು, ನನ್ನ ಈಗ ಟ್ರಾನ್ಸ್ಫರ್ ಆಗಿ ಧೈರ್ಯವಾದದ್ದು. ಆದರೆ ಅವ್ರನ್ನು ನೆನೆಸ್ಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ದಾರೆ. ನಿಮ್ಗೆಲ್ಲ ಥ್ಯಾಂಕ್ಸ್ ಅಯ್ಯ, ದೇವದನ್ನ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು. ದೇವರ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡೋಣ. ದಯಮಾಡಿ ಎಲ್ಲರೂ ಎದ್ದಿಟ್ಕೊಳ್ರಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಪರಲೋಕದ ತಂದೆ ಅಂತಂದ್ರೆ ನಿನ್ನ ಮಕ್ಕಳಾದ ನಾವು ನಿನ್ನ ಮಹಿಮೆಗಾಗಿ ನಿನ್ನ ಸಮ್ಮುಖದಲ್ಲಿ ಕರ್ತನೆ ರೆಸಲ್ಯೂಷನ್ ಹಾಕಿ ಈ ಒಂದು ರೀಎಡ್ಯುಕೇಶನ್ ಸಮಯದಲ್ಲಿ ಸಂದರ್ಭದಲ್ಲಿ ಸಹಾಯ ಮಾಡಿ ನಮ್ಮೆಲ್ಲರೂ ನಡೆಸಿದ್ವಿ, ಹೊಂದಿಸ್ತೇವೆ. ದೇವ ಈಗ ಹೇಳಿದಾಗೆ ದೇವ ಅನೇಕರಿಗೆ ಸಹಾಯ ಮಾಡಿದ್ದಾರೆ. ಸಹಾಯ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಬೇಕಾದ ಪ್ರತಿಫಲವನ್ನು ನಾವು ಸಹಾಯ ದೇವ ಆಶೀರ್ವಾದ ನಡೆಸು. ಮಾತ್ರ ಕರ್ತನೆ ವಿಶೇಷವಾಗಿ ನನ್ನಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ದೇವ ಇರ್ತಕ್ಕಂಥ ಎಲ್ಲ ಪ್ರಾರ್ಥಿಸ್ತೇವೆ. ಈ ಜಿಲ್ಲಾಡಳಿತಕ್ಕಂಥ ನನ್ನ ಮೂಲಕವಾದ ಸುಂದರಾದಯ ಅಮ್ಮ ಮಾತಾಡತಕ್ಕಂಥ ದೇವದೇವನದಯ ಮತ್ತು ಅಮ್ಮ ಮತ್ತು ಯೇಸು ಲಕ್ಷ್ಮಣಯ್ಯ ಮತ್ತು ಅಮ್ಮ ಮಾತಾಡತಕ್ಕಂಥ ದಯ ಸೇವಕರು ದೇವ ಎಲ್ಲ ಸೇವಕರು ಬಂದರೆ ಎಲ್ಲ ಸೇವಕರು ಮೆಚ್ಚಿಕೊಂಡು ಆಶೀರ್ವದಿಸಿ ನಾನು ನಡೆಸಿದ್ದೆ. ಈ ಕಾರ್ಯಕ್ರಮದ ಚಿತ್ರಾಂಶದ ವಿಷಯ ಮೂಲಕ ದೇವ ಆನ್ಲೈನ್ನಲ್ಲಿ ಉತ್ತಮ ರೀತಿಯಲ್ಲಿ ರೆಡಿಯಾಗಿ ಸಹಾಯ ಮಾಡಿ ದೇವ ಯಾರ ಉನ್ನತ ರೀತಿಯಲ್ಲಿ ದೇವ ಜೀವನೋತ್ತರವಾಗಿರುವಾಗ ದೇವ ಆಲಯವನ್ನು ಆಶೀರ್ವದಿಸು, ಬಡವರೆಲ್ಲರೂ ಆಶೀರ್ವದಿಸು. ಈ ಆಲಯ ಇನ್ನೂ ಹೆಚ್ಚಾಗಿ ಮಹಿಮೆಗಾಗಿ ಕರ್ತನೆ ಇಲ್ಲಿ ಇರುವಾಗ ಆತ್ಮ ಸಹಾಯ ಮಾಡಿ ಮಕ್ಕಳೆಲ್ಲರೂ ಆಲಯದಲ್ಲಿ ಆಶೀರ್ವಾದ ಹೊಂದಿ ನಿನ್ನಿಂದ ಕರ್ತನೆ ಎಲ್ಲ ಆಶೀರ್ವಾದ ಪಡೆದುಕೊಂಡು ಘನಕ್ಕಾಗಿ ಜೀವಿಸುವಾಗ ಸಹಾಯ ಮಾಡು. ಹೇಗೆ ತಂದೆ ನಮ್ಮ ಚಿತ್ತಲ್ಲ ನಿನ್ನ ಚಿತ್ತಾಂಶದ ದೇವ ಆಲಯ ನಿನ್ನ ಆಶೀರ್ವಾದಕ್ಕಾಗಿ ಹೊಂದಿಸಿ ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಈ ಪ್ರಾರ್ಥನೆ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಭೂಲೋಕದಲ್ಲಿ ನೆರವೇರಲಿ. ಪಾಲಿಸಿಕೊಡು. ನಮಗೆ ತಪ್ಪು ಮಾಡೋದು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಿಂದ ಸೇರಿಸಿದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ.
ಆಮೆನ್. ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯತೆ ಸಾಮಸಾಯಿಕತೆ ಈಗಲೂ ಯಾವಾಗಲೂ ಸದಾಕಾಲ ಈ ಸಭೆಯೊಂದಿಗೂ ನಮ್ಮೆಲ್ಲರೊಂದಿಗೂ ನಿನ್ನ ಆಶೀರ್ವಾದ ನೆಲೆಯಾಗಿರಲಿ. ನಮ್ಮ ತಂದೆಯೇ, ಆಮೆನ್. ಜೈ ಕ್ರಿಸ್. ಜೈ ಕ್ರಿಸ್. ಪ್ರೀತಿ ಕೃಪೆ ಕರುಣೆಗಾಗಿ ಪ್ರಾರ್ಥಿಸುತ್ತೇವೆ. ಈ ಊಟದಲ್ಲಿ ನಿನ್ನ ಪರಿಶುದ್ಧಾತ್ಮ ಸಿದ್ಧಪಡಿಸಿದಂತ ಆಹಾರವನ್ನು ಆಶೀರ್ವಾದ ಮಾಡುತ್ತಂತೆ. ನಿನ್ನ ಆತ್ಮನ ಬಲ, ನಿನ್ನ ಆತ್ಮನ ಕೃಪೆ ಬಯಸು. ನೀನೇ ದೇವರೇ, ನೀನು ಲೋಕದ ರಕ್ಷಕನಾಗಿ ಲೋಕ ಬಂದಿದ್ದಿ ದೇವರೇ. ಮತ್ತು ಈ ಚರ್ಚನ್ನ ಕರ್ತನೆ ಕಟ್ಟುವುದಕ್ಕೆ ಸಹಾಯ ಮಾಡೋದಕ್ಕೆ ಎಲ್ಲ ಹಸ್ತವನ್ನು ಕೈಗೊಳಿಸ್ತೇವೆ. ನಿನ್ನ ಆತ್ಮನ ಬಲ, ನಿನ್ನ ಕೃಪೆ ಬಯಸು. ಊಟದ ಬಲ ಶಕ್ತಿ ಕೊಡು. ಈ ಶಕ್ತಿ ಸೇವಿಸೋಣ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ, ಆಮೆನ್. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.